ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಂತಕನ ಪತ್ತೆಗಾಗಿ ಪೊಲೀಸರು ಚಕ್ರವ್ಯೂಹವನ್ನು ಹೆಣೆದಿದ್ದಾರೆ. ಆರೋಪಿಯನ್ನ ಇನ್ನೂ ಬಂಧಿಸಿಲ್ಲ ಅಂತ ಹೇಳಿ ನಿನ್ನೆ ಸ್ಥಳೀಯರು ಸಾರ್ವಜನಿಕರು ವ್ಯಾಪಕ ಆಕ್ರೋಶ ಹೊರಹಾಕ್ತಾ ಇದ್ರು. ಈಗ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಚಕ್ರವ್ಯೂಹ ಹೆಣೆದಿದ್ದಾರೆ. 2 ತಂಡವನ್ನ ರಚನೆ ಮಾಡಿಕೊಂಡಿದ್ದಾರೆ. ಸದ್ಯ ದಕ್ಷಿಣ ವಿಭಾಗದ ಎಸಿಪಿ ನೇತೃತ್ವದಲ್ಲಿ 2 ತಂಡಗಳನ್ನ ರಚನೆ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಮಾರುತಿ ಗುಳ್ಳಾರಿ, ತಹಶೀಲ್ದಾರ್ ಒಳಗೊಂಡಂತಹ ತಂಡ ಹುಬ್ಬಳ್ಳಿಯ ಪ್ರಮುಖ ರಸ್ತೆಗಳಲ್ಲಿನ ಸಿಸಿಟಿವಿ ಪರಿಶೀಲಿಸೋದಕ್ಕೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ನೂಲ್ವಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈಗ ಈ ಪ್ರಕರಣದಲ್ಲಿ ಇನ್ನೂ ಆರೋಪಿಯನ್ನ ಪತ್ತೆ ಹಚ್ಚಿಲ್ಲ ಅನ್ನೋದೇ ಅಲ್ಲಿನ ಜನರ ಆಕ್ರೋಶಕ್ಕೆ ನಿನ್ನೆ ಬಹುಮುಖ್ಯ ಕಾರಣ ಆಗಿದ್ದು, ಇದುವರೆಗೂ ಕೂಡ ಆರೋಪಿಯನ್ನ ವಶಕ್ಕೆ ಪಡೆದಿಲ್ಲ. ಸದ್ಯ ಯಾವ ಹಂತದಲ್ಲಿದೆ ಪೊಲೀಸರ ತನಿಖೆ? ಈ ಪ್ರಕರಣವನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ವಿಜಯ್. ಕಾರಣ ಇಷ್ಟೇ, ಹುಬ್ಬಳ್ಳಿ ಧಾರವಾಡದ ಜನ ಪೊಲೀಸರ ಮೇಲೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು. ಮೊಟ್ಟ ಮೊದಲನೇದಾಗಿ 1 ವಾರದ ಹಿಂದೆಯೇ ಈತನ ವಿರುದ್ಧ ಈ ಮೃತ ಅಂಜಲಿ ಅಜ್ಜಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಉಡಾಪೆ ಉತ್ತರವನ್ನು ಕೊಟ್ಟರು ಬೆಂಡಿಗೇರಿ ಪೊಲೀಸ್ ಠಾಣೆ ಪೊಲೀಸರು ಅನ್ನುವಂಥ ಒಂದು ಆರೋಪ. ಆ ಆರೋಪದ ಹಿನ್ನೆಲೆಯಲ್ಲೇ ಮೇಲ್ನೋಟಕ್ಕೆ ಈ ಆರೋಪ ಸಾಬೀತಾಗಿದೆ ಅಂಥೇಳಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂಥ ರೇಣುಕಾ ಸುಕುಮಾರ್ ಅವರು ಈಗಾಗಲೇ ಬೆಂಡಿಗೇರಿ PI ಚಿಕ್ಕೋಡಿಯವರನ್ನ ಮತ್ತು ಹೆಡ್ WSC ಅಂದರೆ ಮಹಿಳಾ ಮುಖ್ಯ ಪೇದೆಯನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಈ ಆರೋಪ ಮೇಲ್ನೋಟಕ್ಕೆ ಸಾಬೀತಾದ ಹಿನ್ನೆಲೆಯಲ್ಲಿ ಇನ್ನು ನಿನ್ನೆ ಬೆಳಗ್ಗೆ ಸುಮಾರು 5ರಿಂದ 5:30 ಗಂಟೆಗೆ ತನ್ನ ಏನು ಪ್ರೀತಿಯನ್ನು ನಿರಾಕರಿಸಿದ ಪ್ರೇಯಸಿಯನ್ನು ಕೊಲೆ ಮಾಡಿದಂಥ ಗಿರೀಶ ಎಲ್ಲಿಗೆ ಹೋಗಿರ್ಬೋದು ಅನ್ನುವಂಥದ್ದೊಂದು ದೊಡ್ಡ ಪ್ರಶ್ನೆ ಪೊಲೀಸರನ್ನು ಕಾಡ್ತಾ ಇದೆ. ಈ ಆರೋಪಿಯನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು 2 ತಂಡಗಳನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ನೀವು ಹೇಳಿದ್ದಂತೆ 2 ತಂಡಗಳು ಈ ಆರೋಪಿಯನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಆದರೆ ಪೊಲೀಸರಿಗೆ ಇಲ್ಲಿ ಡ್ರಾಬ್ಯಾಕ್ ಆಗೋದೇನು ಅಂತಂದರೆ, ಕಳೆದ 15-20 ದಿವಸಗಳಿಂದ ಈ ಆರೋಪಿ ಗಿರೀಶ ತನ್ನೊಟ್ಟಿಗೆ ತನ್ನ ಮೊಬೈಲನ್ನೇ ಕ್ಯಾರಿ ಮಾಡ್ತಾ ಇಲ್ಲ. ಅಂದರೆ ಕೊಲೆ ಮಾಡೋದಕ್ಕೆ ಮುಂಚೆನೇ ಆತ ಮೊಬೈಲನ್ನು ಕ್ಯಾರಿ ಮಾಡ್ತಾ ಇಲ್ಲ, ತೆಗೆದುಕೊಂಡು ಹೋಗ್ತಾ ಇಲ್ಲ. ಮೊಬೈಲ್ ಇಲ್ದೇ ಪರಾರಿಯಾಗಿದ್ದಾನೆ. ಈತ ಪರಾರಿ ಆಗೋದು 2 ಸಾಧ್ಯತೆಗಳು, ಎಲ್ಲಿಗೆ ಪರಾರಿ ಆಗಿದ್ದಾನೆ ಅನ್ನೋದಕ್ಕೆ 2 ಸಾಧ್ಯತೆಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮೊದಲನೇದಾಗಿ ಈತ ಮೈಸೂರಿನಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮತ್ತು ದಾವಣಗೆರೆಯಲ್ಲಿ ಈತನ ಸಂಬಂಧಿಕರಿದ್ದಾರೆ. ಬೆಳಗ್ಗೆ ಆತ ಕೊಲೆ ಮಾಡಿ ಹೋದ ನಂತರ ಬಸ್ಸಿನಲ್ಲಿ ಹತ್ತಿ ಹೋದ್ನೋ ಅಥವಾ ಟ್ರೈನಿಗೆ ಹತ್ತಿ ಹೋದ್ನೋ ಅನ್ನುವಂಥದ್ದು ಕೂಡ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಅವಳಿ ನಗರದಲ್ಲಿರುವಂಥ ಹುಬ್ಬಳ್ಳಿಯಲ್ಲಿರುವಂಥ CCTV ಫುಟೇಜ್ಗಳನ್ನು, ರಸ್ತೆಯಲ್ಲಿ ಮುಖ ಮಾಡಿಕೊಂಡಿರುವಂಥ CCTV ಫುಟೇಜ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಮತ್ತು ರೈಲ್ವೆ ಸ್ಟೇಷನ್ನಲ್ಲೂ ಕೂಡ CCTV ಫುಟೇಜ್ಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ CCTV ಫುಟೇಜ್ಗಳನ್ನು ಪರಿಶೀಲನೆ ನಡೆಸ್ತಿದ್ದಾರೆ. 2 ತಂಡಗಳಾಗಿ ಏನು ತನಿಖೆಗೆ ವಿಭಾಗ ಆಗಿದೆ. 2 ತಂಡಗಳು ಕೂಡ ಒಬ್ಬರು ಮೈಸೂರಿಗೆ ತೆರಳಿದರೆ ಇನ್ನೊಬ್ಬರು ದಾವಣಗೆರೆಗೆ ತೆರಳಿದ್ದಾರೆ. ಅಲ್ಲೇನಾದರೂ ಬಚ್ಚಿಟ್ಕೊಂಡಿರೋ ಸಾಧ್ಯತೆಗಳಿದ್ದಾವೆ ಅದನ್ನು ಪರಿಶೀಲನೆ ಮಾಡೋದಕ್ಕೆ. ಹಾಗಾಗಿ ಪೊಲೀಸರು ಈ ಪ್ರಕರಣದಲ್ಲಿ ಆರೋಪಿ ಗಿರೀಶನನ್ನು ಆದಷ್ಟು ಬೇಗ ಹಿಡಿಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ 2 ತಂಡಗಳನ್ನು ರಚನೆ ಮಾಡಿಕೊಂಡು ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಇನ್ನು ಈ ಪ್ರಕರಣ BJPಗೆ ಮತ್ತೊಂದು ಅಸ್ತ್ರವಾಗಿ ಪರಿಣಮಿಸಿದೆ. ಇದು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ BJP ಎಲ್ಲ ಸಾಧ್ಯತೆಗಳನ್ನು ಬಳಸಿಕೊಳ್ತಾ ಇದೆ. ನಿನ್ನೆ ಸಾರ್ವಜನಿಕರು, BJP ಮುಖಂಡರು ಸೇರಿದಂತೆ ಅನೇಕರು, 100 ಜನ ಈ ಆರೋಪಿಯನ್ನು ಬಂಧಿಸಬೇಕು ಮತ್ತು ಅವನಿಗೆ ಗಲ್ಲು ಶಿಕ್ಷೆ ಆಗುವಂತೆ ನೋಡ್ಕೋಬೇಕು ಅನ್ನುವಂಥ ಒಂದು ಆಗ್ರಹವನ್ನಿಂದ ಇಟ್ಕೊಂಡು ಪ್ರತಿಭಟನೆಯನ್ನು ನಡೆಸಿದರು. ಚೆನ್ನಮ್ಮ ಸರ್ಕಲ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದರು ಮತ್ತು ಪೊಲೀಸರ ಮೇಲೆ ತೀವ್ರ ಒತ್ತಡವನ್ನು ತರೋದಕ್ಕೆ ಕೂಡ ಸಾರ್ವಜನಿಕರು ಪ್ರಯತ್ನ ಮಾಡಿದರು. ಇವತ್ತು ಕೂಡ BJP ಈ ಹತ್ಯೆಯನ್ನು ಖಂಡಿಸಿ ರಾಜ್ಯ ಸರ್ಕಾರದ ಮೃದು ಧೋರಣೆಯೇ ಇದಕ್ಕೆಲ್ಲ ಕಾರಣ ಅನ್ನುವಂಥ ಆರೋಪವನ್ನು ಮಾಡಿ ಕೂಡಲೇ ಆರೋಪಿಯನ್ನು ಬಂಧಿಸಬೇಕು, ಆತನಿಗೆ ಗಲ್ಲು ಶಿಕ್ಷೆ ಆಗುವಂತೆ ನೋಡ್ಕೋಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿ ಇವತ್ತು ಕೂಡ ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬೆಂಡಿಗೇರಿಯ ಮಾರುತಿ ದೇವಸ್ಥಾನದಿಂದ ಸೌತ್ ACP ಅವರ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಇದನ್ನು ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ನಾ ಹೇಳಿದಂತೆ ಮುಗಿಬೀಳೋದಕ್ಕೆ BJP ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇವತ್ತು ಕೂಡ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ ವಿಜಯ್. ಓಕೆ, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.